ಒಂದ್ ಕಡೆ ರಾಜಕೀಯ ಪಕ್ಷಗಳು ಮತ್ತು ಜನ ಚುನಾವಣೆ ಎದುರಿಸೋದಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲೇ ನಕ್ಸಲ್ ಚಟುವಟಿಕೆಗಳು ಕೂಡ ಶುರುವಾದಂತೆ ಕಾಣಿಸ್ತಾ ಇದೆ. ಕಾರಿಡಾರ್ ಆಗ್ತಾ ಇದೆಯಾ ಪಶ್ಚಿಮ ಘಟ್ಟ ಪ್ರದೇಶ ಅನ್ನುವಂತಹ ಪ್ರಶ್ನೆ ಎಲೆಕ್ಷನ್ ಸಂದರ್ಭದಲ್ಲಿ ಮೂಡ್ತಾ ಇದೆ. ಕಾರಣ ಏನು ಅಂತಂದ್ರೆ ದಕ್ಷಿಣ ಕನ್ನಡ ಕೊಡಗು ಗಡಿಭಾಗದಲ್ಲಿ ನಕ್ಸಲರು ಆಗಾಗ ಪ್ರತ್ಯಕ್ಷವಾಗ್ತಾ ಇದ್ದಾರೆ. ನಕ್ಸಲ್ ವಿಕ್ರಮ್ ಗೌಡ, ಮುಂಡಗಾರು ಲತಾ ಪ್ರತ್ಯಕ್ಷಗೊಂಡಿದ್ರು. 6 ಮಂದಿ ನಕ್ಸಲರ ತಂಡ ಕಾಡಂಚಿನ ಗ್ರಾಮಗಳಿಗೆ ಭೇಟಿ ಕೊಟ್ಟಿತ್ತು. ಪಶ್ಚಿಮ ಘಟ್ಟದಲ್ಲಿ ಕೂಂಬಿಂಗ್ ಆರಂಭಿಸಿರುವಂತಹ ನಕ್ಸಲ್ ಪಡೆ ಇನ್ನು ನಕ್ಸಲ್ ಚಟುವಟಿಕೆ ಹತ್ತಿಕ್ಕೋದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಮಂಗಳೂರಲ್ಲಿ ಮಾಜಿ ಸಚಿವ ಶಾಸಕ ಸುನೀಲ್ ಕುಮಾರ್ ಆಗ್ರಹಿಸಿದ್ದಾರೆ. ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಕ್ಸಲ್ ಚಟುವಟಿಕೆಗಳು ಗರಿಗೆದಿರುವಂಥದ್ದು ಅತ್ಯಂತ ಆತಂಕದ ಸಂಗತಿ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯವರ ಮೃದು ಧೋರಣೆಯ ಕಾರಣಕ್ಕೋಸ್ಕರನೇ ಈ ಎಲ್ಲ ಚಟುವಟಿಕೆಗಳು ಇವತ್ತು ಬೆಳಕಿಗೆ ಬರಲಿಕ್ಕೆ ಮತ್ತು ಅವರು ಬಹಿರಂಗವಾಗಿ ಓಡಾಟ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ. ಕಳೆದ ಕೆಲವು ವರ್ಷಗಳ ಹಿಂದೆ BJP ಸರ್ಕಾರ ಇದ್ದಾಗ ಆ ಎಲ್ಲ ನಕ್ಸಲ್ ಚಟುವಟಿಕೆಯನ್ನು ಹತ್ತಿಕ್ಕುವಂಥ ದೊಡ್ಡ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡಿತ್ತು. ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ ಭಾಗದಲ್ಲಿದ್ದಂಥ ನಕ್ಸಲ್ ಚಟುವಟಿಕೆಗಳು ಸಂಪೂರ್ಣವಾಗಿ ಮಾಯ ಆಗಿತ್ತು. ಆದರೆ ಇವತ್ತಿನ ಸರ್ಕಾರದ ಧೋರಣೆಯ ಕಾರಣಕ್ಕೆ ಇವತ್ತು ಮಂಗಳೂರಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಕ್ಸಲರು ಬಂದಿದ್ದಾರೆ ಎನ್ನುವಂಥ ವರದಿಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು ಸಮಾಜಕ್ಕೆ ಭಾಳ ದೊಡ್ಡ ಪ್ರಮಾಣದ ಅಪಾಯ. ಸರ್ಕಾರ ತಕ್ಷಣ ಇದನ್ನು ಗಮನ ಹರಿಸಿ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಮಂಗಳೂರು ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಎಲೆಕ್ಷನ್ ಸಂದರ್ಭದಲ್ಲಿ ನಕ್ಸಲ್ ಚಟುವಟಿಕೆಗಳು ಗರಿಗೆದರುವುದು ಸಹಜ, ಆದರೆ ಅದನ್ನ ಹತ್ತಿಕ್ಕುವಂತಹ ಕೆಲಸ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎರಡೂ ಕೂಡ ಆಗಾಗ ಮಾಡುತ್ತೆ. ಆದರೆ ಈಗ ಆ ದಕ್ಷಿಣ ಕನ್ನಡ ಭಾಗದಲ್ಲಿ, ಕೊಡಗು ಭಾಗದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ಏನು? ಅವ್ರು ಪ್ರತ್ಯಕ್ಷಗೊಂಡು ಯಾರನ್ನಾದ್ರೂ ಸಂಪರ್ಕ ಮಾಡಿದ್ರಾ ಅಥವಾ ಅಲ್ಲಿ ಯಾವ್ದಾದ್ರೂ ಚಟುವಟಿಕೆಗಳನ್ನ ಶುರುವಿಟ್ಟುಕೊಂಡಿದ್ದಾರಾ? ಕಿರಣ್, ದಶಕಗಳ ಬಳಿಕ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಕ್ಸಲ್ ಚಟುವಟಿಕೆ ಮತ್ತೆ ಆರಂಭಗೊಂಡಿದೆ. ಈ ಹಿಂದೆ ಒಂದು 2008, 2009, 2005 ಹೊತ್ತಿಗೆ ಈ ನಕ್ಸಲ್ ಚಟುವಟಿಕೆ ಈ ಭಾಗದಲ್ಲಿ ಹೆಚ್ಚಾಗಿತ್ತು. ಚಿಕ್ಕಮಗಳೂರು, ಕೊಡಗು, ದಕ್ಷಿಣ ಕನ್ನಡ ಹಾಗೆಯೇ ಉಡುಪಿ ಜಿಲ್ಲೆಯ ಈ ಭಾಗದಲ್ಲಿ ಹೆಚ್ಚಾಗಿ ನಕ್ಸಲ್ ಚಟುವಟಿಕೆಗಳು ನಡೀತಾ ಇದ್ದು, ಆ ಸಂದರ್ಭದಲ್ಲಿ ಕೂಂಬಿಂಗ್ ಆಪರೇಷನ್ ಆಗಲಿ ಅಂದರೆ ಎನ್ಕೌಂಟರ್ಗಳ ಹಿನ್ನೆಲೆಯಲ್ಲಿ ನಕ್ಸಲ್ ಚಟುವಟಿಕೆಯ ನಿಯಂತ್ರಣ ಕಂಡಿತ್ತು. ಅದರ ನಂತರ ನಕ್ಸಲರು ಹೆಚ್ಚಾಗಿ ಕೇರಳದ ಭಾಗ ಕಡೆ ವಲಸೆ ಹೋಗಿದ್ರು. ಆ ಕಡೆ ಅವರ ಚಟುವಟಿಕೆಗಳು ಗರಿಗೆದ್ದಿದ್ವು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತ್ತೆ ನಕ್ಸಲ್ ಚಟುವಟಿಕೆ ಈ ಭಾಗದಲ್ಲಿ ಆರಂಭಗೊಂಡಿರುವಂಥದ್ದು ಆತಂಕಕ್ಕೆ ಕಾರಣವಾಗಿದೆ. 2 ತಿಂಗಳ ಹಿಂದೆ ಈ ಉಡುಪಿ ಜಿಲ್ಲೆಯ ಕೊಲ್ಲೂರು ಭಾಗದಲ್ಲಿ ನಕ್ಸಲರು ಕಂಡು ಬಂದಿದ್ದಾರೆ ಅನ್ನುವ ಒಂದು ಮಾಹಿತಿ ಇತ್ತು. ಆದರೆ ಆ ಸಂದರ್ಭದಲ್ಲಿ ಜಿಲ್ಲಾಡಳಿತ ಹಾಗೆಯೇ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಕೂಡ ಅದನ್ನು ನಿರ್ಲಕ್ಷ್ಯ ವಹಿಸಿತ್ತು ಅಂತಲೇ ಹೇಳ್ಬೋದು. ANF ಪಡೆ ಹಾಗೆಯೇ ಪೊಲೀಸ್ ಪಡೆಗಳು ಇದನ್ನು ಅಲ್ಲಿ ಹೋಗಿ ವಿಚಾರಣೆ ನಡೆಸಿ ಅದರ ನಂತರ ಬಂದು ಮಾಹಿತಿ ಕೊಟ್ಟದ್ದೇನಂತ ಹೇಳಿದರೆ, ಅದು ಅಲ್ಲಿ ಟ್ರೆಕ್ಕಿಂಗಿಗೆ ಯಾರೋ ಬಂದಿದ್ದಾರೆ, ಅವರನ್ನು ನೋಡಿಕೊಂಡು ನಕ್ಸಲರು ಇರಬಹುದು ಅಂತ ಈ ಗ್ರಾಮಸ್ಥರು ಹೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಗಿಡದು. ಇದು ಎಲ್ಲ ಒಂದು ಕಡೆ ತುಂಬ ನಿರ್ಲಕ್ಷ್ಯ ಮಾಡಿರುವುದು ಗೊತ್ತಾಗ್ತಾ ಇದೆ. ಅದರ ನಂತರ ದಕ್ಷಿಣ ಕನ್ನಡ ಹಾಗೆಯೇ ಕೊಡಗು ಭಾಗದಲ್ಲೂ ಕೂಡ ನಕ್ಸಲರು ಚಟುವಟಿಕೆ ಆರಂಭಗೊಳ್ಳುತ್ತೆ ಅನ್ನೋ ಒಂದು ಮುನ್ಸೂಚನೆ ಇದ್ರೂ ಕೂಡ ಪೊಲೀಸ್ ಇಲಾಖೆ ಅದಕ್ಕೆ ಹೆಚ್ಚಿನ ಗಮನ ಹರಿಸಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ದಕ್ಷಿಣ ಕನ್ನಡ ಹಾಗೂ ಕೊಡಗು ಭಾಗದಲ್ಲಿ ಈಗ ನಕ್ಸಲ್ ಚಟುವಟಿಕೆಗಳು ಹೆಚ್ಚಾಗ್ತಾ ಇರುವಂಥದ್ದು. ಅಲ್ಲಲ್ಲಿ ನಕ್ಸಲರು ತಂಡಗಳು ಕಾಣಿಸ್ತಾ ಇದ್ದಾವೆ. ಅದು ಕೂಡ ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ ಹಾಗೆಯೇ ಮುಂಡಗಾರು ಲತಾ ಅವರ ಲೀಡ್ ಮಾಡ್ತಾ ಇರುವಂತಹ ಕಬಿನಿ ದಳಂ ತಂಡ ಇದು ಅಂತ ಈಗಾಗಲೇ ಪೊಲೀಸರಿಗೆ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ದಕ್ಷಿಣ ಕನ್ನಡದ 3 ಕಡೆ ಈಗಾಗಲೇ ಇತ್ತೀಚಿನ ಒಂದು 15 ದಿನಗಳಲ್ಲಿ ನಕ್ಸಲರು ಕಂಡು ಬಂದಿದ್ದಾರೆ. ಬಿಳಿನೆಲೆಯ ಚೇರು ಎಂಬ ಒಂದು ಗ್ರಾಮದಲ್ಲಿ, ಹಾಗೆಯೇ ಕೂಜಿಮಲೆ ಹಾಗೆ ಸುಬ್ರಹ್ಮಣ್ಯದ ಹತ್ತಿರ ಒಂದು ಗ್ರಾಮದಲ್ಲಿ ಕೂಡ ನಕ್ಸಲರು ಕಂಡು ಬಂದಿರುವಂಥದ್ದು. ಇದು ಎಲ್ಲ ಒಂದು ಕಡೆ ಆತಂಕಕ್ಕೆ ಕಾರಣವಾಗಿದೆ. ಯಾಕಂದರೆ 2008ರಲ್ಲಿ ನಡೆದಂತಹ ಚುನಾವಣೆ, ಆ ಸಂದರ್ಭದಲ್ಲಿ ನಕ್ಸಲರು
ಚುನಾವಣೆಯನ್ನು ಬಹಿಷ್ಕರಿಸಬೇಕು ಅಂತ ಹೇಳಿಕೊಂಡು ಕರೆ ನೀಡಿದ್ರು ಜನರಿಗೆ. ಪ್ಯಾಂಫ್ಲೆಟ್ಗಳನ್ನು ಹಂಚಿದ್ರು. 2008 ಚುನಾವಣೆಯ ಒಂದು ಬಹಿರಂಗ ಪ್ರಚಾರ ಅಂತ್ಯಗೊಳ್ಳುತ್ತಿದ್ದಂತೆ ಇಬ್ಬರನ್ನ ಗುಂಡಿಕ್ಕಿ ಕೊಂದಿದ್ರು ಈ ಹೆಬ್ರಿ ಸಮೀಪ. ಈ ಎಲ್ಲ ಘಟನೆಗಳು ನೋಡ್ತಾ ಇದ್ರೆ ಇತ್ತೀಚಿನ ದಿನಗಳಲ್ಲಿ ಏನು ಈ ಒಂದು ಚಟುವಟಿಕೆಗಳು ನಡೀತಾ ಇದೆ, ನಕ್ಸಲ್ ಚಟುವಟಿಕೆ, ಇದು ಬಹಳ ಆತಂಕ ತಂದಿರುವಂಥದ್ದು. ಎಲ್ಲ ಒಂದ್ ಕಡೆ ಪೊಲೀಸರು ಹಾಗೇನೆ ಇಂಟೆಲಿಜೆನ್ಸ್ ಫೇಲಿಯರ್ ಆಗ್ತಾ ಇದೆಯಾ ಅನ್ನೋ ಒಂದು ಆತಂಕ ಕಾಡ್ತಾ ಇರುವಂಥದ್ದು. ಯಾಕಂದ್ರೆ ಈಗ ಕೂಂಬಿಂಗ್ ಚಟುವಟಿಕೆಗಳು ನಡೀತಾ ಇದ್ದಾವೆ. ಕೂಂಬಿಂಗ್ ಚಟುವಟಿಕೆ ನಡುವೆ ಕೂಡ ನಕ್ಸಲರು ಬಂದು ಹೋಗ್ತಾ ಇದ್ದಾರೆ. ಅದು ಕೂಡ 6 ಜನ ತಂಡ ಶಸ್ತ್ರಸಜ್ಜಿತರಾಗಿ ಬಂದು ಹೋಗ್ತಾ ಇದ್ದಾರೆ. ಮನೆಗೆ ಬಂದು ಅಕ್ಕಿ ತಗೊಂಡು ಹೋಗ್ತಾರೆ, ದಿನಸಿ ಸಾಮಾನುಗಳನ್ನು ತಗೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಪೊಲೀಸರ ಇಂಟೆಲಿಜೆನ್ಸ್ ಫೇಲಿಯರ್ ಅಂತಾನೆ ಹೇಳ್ಬೋದು. ಕಿರಣ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.